ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ ಸೆನ್ಸೆಕ್ಸ್ 244 ಪಾಯಿಂಟ್ಸ್ ಡೌನ್ ಆಗಿ 83,382 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 66 ಪಾಯಿಂಟ್ಸ್ ಡೌನ್ ಆಗಿ 25,665 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 1 ಪಾಯಿಂಟ್ ಗೇನ್ ಆಗಿ 59,580 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಇನ್ ಲೈನ್ ಪಾಸಿಟಿವ್ ಆರ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಇನ್ಕ್ಲೂಡಿಂಗ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಕೂಡ. ಮತ್ತೆ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಮೆನ್ಷನ್ ಮಾಡಿದ್ದೆ, ಇಂಡಿಯಾ ಮತ್ತೆ US ಟ್ರೇಡ್ ನೆಗೋಸಿಯೇಷನ್ಸ್ ಬಗ್ಗೆ ಏನಾದರೂ ಒಂದು ಅಪ್ಡೇಟ್ಸ್ ಬರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ. ಅದ್ರ ಭಾಗವಾಗಿ ನಮ್ಮ ಇಂಡಿಯನ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆದ ಎಸ್ ಜೈಶಂಕರ್ ಅವರು US ಸೆಕ್ರೆಟರಿಯೇಟ್ ಹತ್ರ ಫೋನ್ ಕಾಲಲ್ಲಿ ಮಾತಾಡಿದ್ದಾರೆ ಈ ಟ್ರೇಡ್ ನೆಗೋಸಿಯೇಷನ್ಸ್ ಬಗ್ಗೆ ಎಲ್ಲ. ಇವರಾದ್ರೆ ಈ ಕ್ರಿಟಿಕಲ್ ಮಿನರಲ್ಸ್, ನ್ಯೂಕ್ಲಿಯರ್ ಕಾರ್ಪೊರೇಷನ್, ಡಿಫೆನ್ಸ್ ಅಂಡ್ ಎನರ್ಜಿ, ರೀಜನಲ್ ಇಶ್ಯೂಸ್ ಬಗ್ಗೆ ಎಲ್ಲ ಈ ಫೋನ್ ಕಾಲಲ್ಲಿ ಮಾತಾಡಿದ್ದಾರೆ. ಆದರೆ ಇವಾಗ ಮಾರ್ಕೆಟ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು ಅಂತಂದರೆ, ಈ ಟ್ರೇಡ್ ಡೀಲ್ ಪರವಾಗಿ ಏನಾದರೂ ಒಂದಲ್ಲ ಒಂದು ಅಪ್ಡೇಟ್ ಬರೋ ಚಾನ್ಸಸ್ ಇದ್ದೇ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಆದರೆ ಈ ನೆಗೋಸಿಯೇಷನ್ಸಲ್ಲಿ ಈ ಟ್ರೇಡ್ ಡೀಲ್ ಬಗ್ಗೆ ಯಾವುದೇ ಥರ ಅಪ್ಡೇಟ್ಸ್ ಬಂದಿಲ್ಲ. ಅದರಿಂದ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ಇವತ್ತು ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ಬೇರೆ, ಅದರಿಂದನೂ ಸಹ ಇವತ್ತು ಮಾರ್ಕೆಟ್ಸ್ ಸ್ವಲ್ಪ ವೊಲಟೈಲ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಫ್ರೆಂಡ್ಸ್, ಈಗ ಗ್ಲೋಬಲ್ ಮಾರ್ಕೆಟ್ಸ್ ಬಗ್ಗೆ ಮಾತಾಡ್ಕೊಂಡ್ರೆ ಪ್ರತಿದಿನ ಒಂದಲ್ಲ ಒಂದು ಅಪ್ಡೇಟ್ಸ್ ಬರ್ತಾನೆ ಇದೆ. ಇರಾನಲ್ಲಿ ತುಂಬಾನೇ ಕಾನ್ಫ್ಲಿಕ್ಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ ಅಂತ ಲಾಸ್ಟ್ 3-4 ಡೇಸಿಂದನೂ ಮಾತಾಡ್ಕೊತಾನೆ ಬಂದ್ವಿ. ಈಗ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಇದ್ರ ಬಗ್ಗೆ ಸ್ವಲ್ಪ ಮಾತಾಡಿದ್ದಾರೆ. ಈಗ ಇರಾನಲ್ಲಿ ಜನ ಏನಿದ್ದಾರೆ ಅವರು ಎಗೇನೆಸ್ಟ್ ಗೌರ್ಮೆಂಟ್ ಪ್ರೊಟೆಸ್ಟ್ ಮಾಡ್ತಾ ಇದಾರಲ್ವಾ, ಅದಕ್ಕೋಸ್ಕರ ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಪ್ರೊಟೆಸ್ಟ್ ಏನು ನಡೀತಾ ಇದೆ ಇದನ್ನ ಅದೇ ತರನೇ ಕಂಟಿನ್ಯೂ ಮಾಡ್ತಾ ಇರಿ, ಹೆಲ್ಪ್ ಮಾಡೋದಕ್ಕೆ ನಾನು ಬರ್ತಾ ಇದ್ದೀನಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಇವರು ಯಾವ ತರ ಹೆಲ್ಪ್ ಮಾಡ್ತಾರೆ ಅಂತ ಯಾವುದನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿಲ್ಲ. ಒಂದ್ ವೇಳೆ ಇವ್ರೇನಾದ್ರೂ ಇರಾನ್ ಗೌರ್ಮೆಂಟ್ ಎಗೇನೆಸ್ಟ್ ಆಗಿ ಯಾವುದೇ ತರ ಮೆಜರ್ಸ್ ತಗೊಂಡ್ರೆ ಅದು ಕಂಪ್ಲೀಟ್ ಗ್ಲೋಬಲ್ ಮಾರ್ಕೆಟ್ನ ಎಫೆಕ್ಟ್ ಮಾಡುತ್ತೆ. ಈಗ ಡೈರೆಕ್ಟ್ ಆಗಿ USA ಎಂಟರ್ ಆಗಲಿಲ್ಲ ಅಂತ ಅಂದ್ರೂ, ಇಸ್ರೇಲ್ ಅವ್ರು ಏನಾದರೂ ಎಂಟರ್ ಆದ್ರೂ ಸಹ ಅದು ಗ್ಲೋಬಲ್ ಮಾರ್ಕೆಟ್ಸ್ನ ಡಿಸ್ಟರ್ಬ್ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಈಗ ಇಸ್ರೇಲ್ ಅವರು ಏನಾದರೂ ಎಗೇನೆಸ್ಟ್ ಇರಾನ್ ಗೌರ್ಮೆಂಟ್ ಜೊತೆ ಯಾವುದೇ ಥರ ಮೆಜರ್ಸ್ನ ತಗೊಂಡ್ರೆ ಅದು ಯುದ್ಧಕ್ಕೆ ದಾರಿ ತೆಗೆಯುತ್ತೆ. ನೋಡೋಣ ಇದ್ರ ಬಗ್ಗೆ ಎಲ್ಲ ಕಮಿಂಗ್ ಡೇಸಲ್ಲಿ ಯಾವ ಥರ ಅಪ್ಡೇಟ್ಸ್ ಬರುತ್ತೆ ಅಂತ. ಫ್ರೆಂಡ್ಸ್, ಈಗ ಒಂದು ವೇಳೆ ಯಾವುದೇ ಯುದ್ಧ ಸ್ಟಾರ್ಟ್ ಆದ್ರೂ ಅದು ಗ್ಲೋಬಲ್ ಮಾರ್ಕೆಟ್ಸ್ನ ಎಫೆಕ್ಟ್ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ರಷ್ಯಾ ಮತ್ತೆ ಯುಕ್ರೇನ್ ರಿಲೇಟೆಡ್ ಆಗೂ ಯುದ್ಧ ಅದೇ ಥರನೇ ಕಂಟಿನ್ಯೂ ಆಗ್ತಾನೆ ಇದೆ. ಈಗ ತುಂಬಾನೇ ಡಿಸ್ಕಷನ್ಸ್ ನಡೀತಾ ಇದ್ದಾವೆ, ತುಂಬಾನೇ ಮೀಟಿಂಗ್ಸ್ ಎಲ್ಲ ನಡೀತಾ ಇದ್ದಾವೆ. ನೋಡೋಣ ನೆಕ್ಸ್ಟ್ 2 ಡೇಸಲ್ಲಿ ಯಾವ ಥರ ಅಪ್ಡೇಟ್ಸ್ ಬರುತ್ತೆ ಅಂತ. ಮತ್ತೆ ಫ್ರೆಂಡ್ಸ್, ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಡೇಟಾ ಇದೆ. ಇವತ್ತು ರಾತ್ರಿ ಕರೆಕ್ಟಾಗಿ 8:30 ಆ ಟೈಮ್ಗೆ US ಸುಪ್ರೀಂ ಕೋರ್ಟ್ ಅವರು ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಏನು ಟ್ಯಾರಿಫ್ ಹಾಕಿದ್ದಾರೆ ತುಂಬಾ ಕಂಟ್ರೀಸ್ ಮೇಲೆ, ಈ ಟ್ಯಾರಿಫ್ ರಿಲೇಟೆಡ್ ಆಗಿ ಫೈನಲ್ ಜಡ್ಜ್ಮೆಂಟ್ ಬರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಒಂದ್ ವೇಳೆ ಈ ಸುಪ್ರೀಂ ಕೋರ್ಟ್ ಅವರು ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಏನಾದ್ರು ಜಡ್ಜ್ಮೆಂಟ್ ಕೊಟ್ರೆ ಅದು ಗ್ಲೋಬಲ್ ಮಾರ್ಕೆಟ್ಸ್ನ ಕೂಡ ಸ್ವಲ್ಪ ಎಫೆಕ್ಟ್ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಯಾವ ಥರ ಅಂತಂದರೆ, ಇವಾಗ ಡೊನಾಲ್ಡ್ ಟ್ರಂಪ್ ಅವರಾದರೆ ಈ ಎಲ್ಲ ಕಂಟ್ರೀಸ್ ಮೇಲೂ ಅವ್ರಿಗೆ ಇಷ್ಟ ಬಂದಂಗೆ ಟ್ಯಾರಿಫ್ ಆಗ್ತಾ ಬರ್ತಾ ಇದ್ದಾರೆ. ಈಗ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಏನಾದರೂ ಒಂದು ಚಿಕ್ಕದಾಗಿ ಇಷ್ಟ ಆಗಲಿಲ್ಲ ಅಂತಂದ್ರೂ ಆ ಕಂಟ್ರಿ ಮೇಲೆ 50% ಟ್ಯಾರಿಫ್, 100% ಟ್ಯಾರಿಫ್, ಅವ್ರು ಇಷ್ಟ ಬಂದಂಗೆ ಟ್ಯಾರಿಫ್ ಆಗ್ತಾನೆ ಇದ್ದಾರೆ. ಇವಾಗ ಅದಕ್ಕೆ ಸುಪ್ರೀಂ ಕೋರ್ಟ್ ಅವರು ಕೂಡ ಡೊನಾಲ್ಡ್ ಟ್ರಂಪ್ ಅವ್ರ ಪರವಾಗಿ ಜಡ್ಜ್ಮೆಂಟ್ನ ಪಾಸ್ ಮಾಡಿದ್ರೆ ಕಮಿಂಗ್ ಟೈಮಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಇನ್ನೂ ಅಗ್ರೆಸಿವ್ ಆಗಿ ಟ್ಯಾರಿಫ್ ಹಾಕೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ. ನೋಡೋಣ ಇವತ್ತು ರಾತ್ರಿ 8:30ಗೆ ಯಾವ ಥರ ಜಡ್ಜ್ಮೆಂಟ್ ಬರುತ್ತೆ ಅಂತ. ಮತ್ತೆ ಫ್ರೆಂಡ್ಸ್, ಈಗ ನಾಳೆ ನಮ್ಮ ಮಾರ್ಕೆಟ್ ಕ್ಲೋಸಲ್ಲಿ ಇರುತ್ತೆ. ಯಾಕಂದರೆ ಮಹಾರಾಷ್ಟ್ರದಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಎಲೆಕ್ಷನ್ ಇದೆ. ಆ ಕಾರಣದಿಂದ ನಮ್ಮ ಮಾರ್ಕೆಟ್ ಕ್ಲೋಸಲ್ಲಿ ಇರುತ್ತೆ. ಜೊತೆಗೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವತ್ತು ಮೆಟಲ್ ಕಂಪನೀಸ್ ಬಗ್ಗೆ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಇವತ್ತು ಈ ಮೆಟಲ್ ಕಂಪನೀಸ್ ನೋಡಿದ್ರಾ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ವೇದಾಂತ, ಟಾಟಾ ಸ್ಟೀಲ್, ಸೈಲ್, ನ್ಯಾಲ್ಕೋ, ಹಿಂದೂಸ್ತಾನ್ ಜಿಂಕ್, ಹಿಂದೂಸ್ತಾನ್ ಕಾಪರ್, ಈ ಥರ ಪ್ರತಿಯೊಂದು ಕಂಪನಿ ನೋಡಿಕೊಂಡ್ರು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಮತ್ತೆ ಇವತ್ತು ಮೆಟಲ್ ಇಂಡೆಕ್ಸ್ ಆದರೆ ಎಬೋ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಜೊತೆಗೆ ಲಾಸ್ಟ್ 1 ಇಯರಲ್ಲಾದರೆ ಎಬೋ 40% ರ್ಯಾಲಿ ಆಗಿದೆ. ಫ್ರೆಂಡ್ಸ್, ಈಗ ಲಾಸ್ಟ್ 1 ಇಯರಲ್ಲಿ ನೋಡಿಕೊಂಡ್ರೆ ಗೋಲ್ಡ್, ಸಿಲ್ವರ್ ಈ ಎರಡೇ ಮೆಟಲ್ಸ್ ಮಾತ್ರನೆಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಪ್ರತಿಯೊಂದು ಮೆಟಲ್ ಕೂಡ ಆಲ್ ಟೈಮ್ ಹೈಸ್ನ ಟಚ್ ಮಾಡ್ತಾನೆ ಇದೆ. ಜೊತೆಗೆ ಲಾಸ್ಟ್ 1 ಇಯರಲ್ಲಿ ತುಂಬಾನೇ ರ್ಯಾಲಿ ಆಗಿದೆ. ಈಗ ಗೋಲ್ಡ್ ಆದರೆ ಲಾಸ್ಟ್ 1 ಇಯರಲ್ಲಿ ಎಬೋ 83% ರಿಟರ್ನ್ಸ್ ಕೊಟ್ಟಿದೆ. ಮತ್ತು ಸಿಲ್ವರ್ ಆದರೆ 215% ರ್ಯಾಲಿ ಆಗಿದೆ. ಅದ್ರ ಜೊತೆಗೆ ಕಾಪರ್, ಪ್ಲಾಟಿನಮ್, ರೋಡಿಯಂ, ಪಲೋಡಿಯಂ, ಲಿಥಿಯಂ ಈ ಥರ ಪ್ರತಿಯೊಂದು ಮೆಟಲ್ಸ್ ಕೂಡ ಲಾಸ್ಟ್ 1 ಇಯರಲ್ಲಿ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಫ್ರೆಂಡ್ಸ್, ಈಗ ಈ ಗೋಲ್ಡ್ ಈ ಥರ ರ್ಯಾಲಿ ಆಗೋದಕ್ಕೆ ಸ್ವಲ್ಪ ರೀಸನ್ಸ್ ಇದೆ, ಸಿಲ್ವರ್ ರ್ಯಾಲಿ ಆಗೋದಕ್ಕೆ ಸ್ವಲ್ಪ ರೀಸನ್ಸ್ ಇದೆ. ಆದರೆ ತುಂಬಾನೇ ಮೆಟಲ್ಸ್ ಎಲ್ಲ
ಯಾವುದೇ ಥರ ಮೇಜರ್ ರೀಸನ್ಸ್ ಇಲ್ಲದೆ ಜಸ್ಟ್ ಇನ್ಫ್ಲೋಸ್ ಬರ್ತಿರೋ ಕಾರಣದಿಂದನೇ ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಈಗ ಈ ಗೋಲ್ಡ್ ಆದರೆ 83% ರ್ಯಾಲಿ ಆಗಿದೆ ಲಾಸ್ಟ್ 1 ಇಯರ್ಲಿ. ಇದಕ್ಕೆ ಮೇನ್ ರೀಸನ್ಸ್ ಏನು ಅಂತ ಅಂದರೆ, ಒಂದು, ಸೆಂಟ್ರಲ್ ಬ್ಯಾಂಕ್ಸ್ ಕಂಟಿನ್ಯೂಸ್ ಆಗಿ ಗೋಲ್ಡ್ನ ಬೈ ಮಾಡ್ತಾ ಇದ್ದಾರೆ. ಅದಾದಮೇಲೆ ಈ ಗ್ಲೋಬಲ್ ಅನ್ಸರ್ಟಿನಿಟೀಸ್ ಏನಿದಾವೆ ಇವೆಲ್ಲ ದಿನ ಹೆಚ್ಚಾಗ್ತಾನೆ ಇದೆ. ಅದರಿಂದ ಗೋಲ್ಡಲ್ಲಿ ತುಂಬಾ ಇನ್ಫ್ಲೋಸ್ ಬರ್ತಾ ಇದೆ. ಮತ್ತು ಈ ಗ್ಲೋಬಲ್ ಈಕ್ವಿಟಿ ಮಾರ್ಕೆಟ್ಸ್ ಆದರೆ ಆಲ್ ಟೈಮ್ ಹೈಸ್ನ ಟಚ್ ಮಾಡಿದ್ದಾವೆ ಲಾಸ್ಟ್ 1 ಇಯರಲ್ಲಿ. ಅದರಿಂದ ಕಮಿಂಗ್ ಟೈಮಲ್ಲಿ ಈಕ್ವಿಟಿ ಮಾರ್ಕೆಟ್ಸ್ ಏನಾದರೂ ಫಾಲ್ ಆಗೋ ಚಾನ್ಸಸ್ ಇದೆಯೇನೋ ಅನ್ನೋ ಒಂದು ಕಾರಣದಿಂದ ಕೂಡ ಈ ಗೋಲ್ಡಲ್ಲಿ ತುಂಬಾ ಇನ್ಫ್ಲೋಸ್ ಬಂದಿದೆ. ಜೊತೆಗೆ ಫ್ರೆಂಡ್ಸ್, ಈಗ ನಮ್ಮ ಇಂಡಿಯಾದಲ್ಲೂ ಕೂಡ ಈ ಗೋಲ್ಡ್ ETF ಅಲ್ಲಿ ತುಂಬಾನೇ ಇನ್ಫ್ಲೋಸ್ ಬರ್ತಾನೆ ಇದೆ. ಒಂದ್ಸಲ ನೀವು ಈ ಇಮೇಜ್ನ ನೋಡಿ. ನವೆಂಬರ್ ಮಂತಲ್ಲಿ ಈ ಗೋಲ್ಡ್ ETFs ಅಲ್ಲಿ 3742 ಕೋಟಿ ಇನ್ಫ್ಲೋಸ್ ಬಂದಿದೆ. ಅದೇ ಡಿಸೆಂಬರ್ ಮಂತ್ಗೆ ನೋಡಿದ್ರೆ 11647 ಕೋಟಿ ಇನ್ಫ್ಲೋಸ್ ಬಂದಿದೆ. ETFs ಅಲ್ಲೇ ಈ ಥರ ಇನ್ಫ್ಲೋಸ್ ಬಂದಿದ್ರೆ ಇವಾಗ ನಾರ್ಮಲ್ ಜ್ಯುವೆಲ್ಸ್ಗೆ ಇನ್ಯಾವ ಥರ ಡಿಮ್ಯಾಂಡ್ ಇರ್ಬೋದು ಅಂತ ಒಂದ್ಸಲ ನೀವೇ ಯೋಚನೆ ಮಾಡಿ. ಜೊತೆಗೆ ನಾನು ಒಂದ್ಸಲ ಡಿಮ್ಯಾಂಡ್ ಯಾವ ಥರ ಇದೆ ಅಂತ ತಿಳ್ಕೊಳೋದಕ್ಕೆ ಗೋಲ್ಡ್ ಶಾಪ್ಸಲ್ಲಿ ಎನ್ಕ್ವೈರ್ ಮಾಡಿದ್ದೀನಿ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಈ ಲಾಸ್ಟ್ 2-3 ಮಂತ್ಸಲ್ಲಿ ಈ ಗೋಲ್ಡ್ ಜ್ಯುವೆಲರೀಸ್ಗೆ ತುಂಬಾ ಡಿಮ್ಯಾಂಡ್ ಇನ್ಕ್ರೀಸ್ ಆಗಿದೆ, ಜನ ಎಲ್ಲ ತುಂಬಾ ಬೈ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಇದುವರೆಗೂ ಈ ಗೋಲ್ಡ್ ಜ್ಯುವೆಲರೀಸ್ಗೆ ಮಾತ್ರನೇ ತುಂಬಾ ಡಿಮ್ಯಾಂಡ್ ಇತ್ತು. ಆದರೆ ಈ ರೀಸೆಂಟ್ ಟೈಮಲ್ಲಿ ಈ ಗೋಲ್ಡ್ ಬಾರ್ಸ್ಗೂ ತುಂಬಾ ಡಿಮ್ಯಾಂಡ್ ಇನ್ಕ್ರೀಸ್ ಆಗಿದೆ. ಯಾಕಂದರೆ ಈ ಗೋಲ್ಡ್ ಜ್ಯುವೆಲರೀಸ್ ಮೇಲೆ ಮೇಕಿಂಗ್ ಚಾರ್ಜ್, GST, ವೇಸ್ಟೇಜ್ ಈ ಥರ ತುಂಬಾ ಚಾರ್ಜಸ್ನ ಕಲೆಕ್ಟ್ ಮಾಡ್ತಾರೆ. ಆದರೆ ಈ ಗೋಲ್ಡ್ ಬಾರ್ಸ್ಗೆ ಅಥವಾ ಗೋಲ್ಡ್ ಕಾಯಿನ್ಸ್ಗೆ ಆ ಥರ ಮೇಜರಾಗಿ ಯಾವುದೇ ಥರ ಚಾರ್ಜಸ್ ಇರಲ್ಲ. ಅದಕ್ಕೋಸ್ಕರ ತುಂಬ ಜನ ಎಲ್ಲ ಇನ್ವೆಸ್ಟ್ಮೆಂಟ್ಗೋಸ್ಕರ ಗೋಲ್ಡ್ ಕಾಯಿನ್ಸ್ ಅಥವಾ ಗೋಲ್ಡ್ ಬಾರ್ಸ್ ರಿಲೇಟೆಡ್ ಆಗಿ ತುಂಬಾ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ತುಂಬಾ ಡಿಮ್ಯಾಂಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಥರ ಮಲ್ಟಿಪಲ್ ರೀಸನ್ಸಿಂದ ಗೋಲ್ಡ್ ಆದರೆ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಆದರೆ ಇದು ಸಿಲ್ವರ್ ರಿಲೇಟೆಡ್ ಆಗಿ ಯೋಚನೆ ಮಾಡಿದ್ರೆ ಇದು ಡಿಫ್ರೆಂಟ್ ಪಿಕ್ಚರ್ ಆಗಿರುತ್ತೆ. ಈಗ ಸಿಲ್ವರ್ ಆದರೆ ಲಾಸ್ಟ್ 1 ಇಯರಲ್ಲಿ 215% ರಿಟರ್ನ್ಸ್ ಕೊಟ್ಟಿದೆ. ಇದಕ್ಕೆ ಮೇಜರ್ ರೀಸನ್ಸ್ ಏನು ಅಂತ ಅಂದರೆ, ಸ್ಟ್ರಾಂಗ್ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಮತ್ತು ಸಪ್ಲೈ ಕನ್ಸರ್ನ್ಸ್ ಇಂದನೇ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಈ ರೀಸೆಂಟ್ ಟೈಮಲ್ಲಿ ಸಿಲ್ವರ್ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ ಅಂತ ಎಲ್ಲರೂ ಇನ್ವೆಸ್ಟ್ ಮಾಡೋದನ್ನ ಶುರು ಮಾಡಿದ್ದಾರೆ. ಈಗ ಸಿಲ್ವರ್ ETFs ಅಲ್ಲಿ ತುಂಬಾ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಬರೀ ನಮ್ಮ ಇಂಡಿಯಾದಲ್ಲಿ ಮಾತ್ರನೇ ಅಲ್ಲ, ಗ್ಲೋಬಲಿ ನೋಡ್ಕೊಂಡ್ರು ಪ್ರತಿಯೊಬ್ಬರು ಈ ಸಿಲ್ವರ್ ರಿಲೇಟೆಡ್ ಆಗಿ ತುಂಬಾ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾನೆ ಇದ್ದಾರೆ. ಅದರಿಂದ ಈ ಸಿಲ್ವರ್ ಮಾರ್ಕೆಟ್ ಕ್ಯಾಪಿಟಲ್ ಆದರೆ ಆಲ್ ಟೈಮ್ ಹೈಸಲ್ಲಿದೆ. ಅಂದರೆ ಮಾರ್ಕೆಟ್ ಕ್ಯಾಪಿಟಲ್ ವೈಸ್ ಚೆಕ್ ಮಾಡಿಕೊಂಡ್ರೆ ಟಾಪ್ 2nd ಪ್ಲೇಸಲ್ಲಿದೆ. ಒಂದ್ಸಲ ಈ ಇಮೇಜ್ನ ನೋಡಿ. ಈಗ ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪ್ ಬಂದು ಗೋಲ್ಡ್ಗಿದೆ, ಅದಾದಮೇಲೆ 2nd ಪ್ಲೇಸಲ್ಲಿ ಸಿಲ್ವರ್ ಇದೆ. ಟೋಟಲ್ ಮಾರ್ಕೆಟ್ ಕ್ಯಾಪ್ ಬಂದು $4.7 ಟ್ರಿಲಿಯನ್ ರೀಚ್ ಆಗಿದೆ. ಮತ್ತು ಫ್ರೆಂಡ್ಸ್, ಈ ಡೇಟಾ ಏನಿದೆ ಇದು January 13th. ಆದರೆ ಪ್ರೆಸೆಂಟ್ ಇವಾಗ ಈ ಸಿಲ್ವರ್ ಮಾರ್ಕೆಟ್ ಕ್ಯಾಪ್ ಆದರೆ $5 ಟ್ರಿಲಿಯನ್ ರೀಚ್ ಆಗಿದೆ. ಜೊತೆಗೆ ಫಾರ್ ದ ಫಸ್ಟ್ ಟೈಮ್ ಇವತ್ತಾದರೆ ಸಿಲ್ವರ್ $90 ಪರ್ ಔನ್ಸ್ಗೆ ರೀಚ್ ಆಗಿದೆ. ನಮ್ಮ ಇಂಡಿಯಾದಲ್ಲಿ ಪ್ರೈಸ್ ಚೆಕ್ ಮಾಡಿದ್ರು 2,85,900ಗೆ ರೀಚ್ ಆಗಿದೆ. ಫ್ರೆಂಡ್ಸ್, ಈಗ ಸಿಲ್ವರ್ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ ಅಂತ ಇನ್ವೆಸ್ಟ್ ಮಾಡೋದು ಒಳ್ಳೆಯದೆ. ಆದರೆ ಈ ಗೋಲ್ಡ್ಗೆ ಕಂಪೇರ್ ಮಾಡ್ಕೊಂಡ್ರೆ ಸಿಲ್ವರ್ ತುಂಬಾ ವೊಲೆಟೈಲ್ ಆಗಿ ರಿಯಾಕ್ಟ್ ಆಗೋ ಮೆಟಲ್. ಜೊತೆಗೆ ಈ ಇಂಡಸ್ಟ್ರಿಯಲ್ ಮೆಟಲ್ ಇಷ್ಟು ರ್ಯಾಲಿ ಆಗೋದು ಅಷ್ಟು ಒಳ್ಳೇದಲ್ಲ. ಮತ್ತು ಸಿಲ್ವರ್ ETFs ಅಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡಿರೋರು ಪ್ರತಿದಿನ ಕೂಡ ಈ ಸಿಲ್ವರ್ ರಿಲೇಟೆಡ್ ಆಗಿ ಯಾವ ಥರ ಡೇಟಾಸ್ ಎಲ್ಲ ಅಪ್ಡೇಟ್ ಆಗ್ತಾ ಇದ್ದಾವೆ ಅಂತ ಟ್ರ್ಯಾಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಫ್ರೆಂಡ್ಸ್, ಇವಾಗ ಇನ್ನೊಂದು ಕನ್ಸರ್ನ್ ಏನು ಅಂತಂದರೆ, ಈಗ ಈ ಸೆಕ್ಟೋರಿಯಲ್ ರೊಟೇಷನ್ ಇರುತ್ತಲ್ವಾ, ಅಂದರೆ ಈ ಕಮಾಡಿಟೀಸ್ ಎಲ್ಲ ಲಾಸ್ಟ್ 1 ಇಯರಲ್ಲಿ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗಿದೆ ಅಂತ ನೆಕ್ಸ್ಟ್ ಏನಾದರೂ ಸೆಕ್ಟರ್ ರೊಟೇಷನ್ ನೀಡಿದ್ರೆ, ಅಂದರೆ ಇವಾಗ ಕಮಿಂಗ್ ಟೈಮಲ್ಲಿ ಈಕ್ವಿಟೀಸ್ ಬೆಟರ್ ಆಗಿ ಗ್ರೋ ಆಗೋ ಚಾನ್ಸಸ್ ಇದೆ ಅಂತ ಏನಾದರೂ ಮಾರ್ಕೆಟ್ಗೆ ಅನ್ಸಿದ್ರೆ, ಅಥವಾ ಈ ಕಮಾಡಿಟೀಸ್ ಎಲ್ಲ ತುಂಬಾ ಆಲ್ ಟೈಮ್ ಹೈಸಲ್ಲಿದೆ, ಕಮಿಂಗ್ ಟೈಮಲ್ಲಿ ಸ್ವಲ್ಪ ರಿಸ್ಕ್ ಇದೆ ಅಂತ ಏನಾದರೂ ಅನ್ಸಿದ್ರೆ ಆಗ ತುಂಬಾ ಸೆಲ್ಲಿಂಗ್ ಪ್ರೆಷರ್ನ ನೋಡೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ನೀವು ಗೋಲ್ಡ್ ETF ಅಲ್ಲಿ ಅಥವಾ ಸಿಲ್ವರ್ ETFs ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಪ್ರಾಪರ್ ಆಗಿ ಅಲೋಕೇಶನ್ ಕೊಡಿ. ಕಮಿಂಗ್ ಟೈಮಲ್ಲಿ ಸಿಲ್ವರ್ ಪ್ರೈಸಸ್ ಏನಾದ್ರು ಫಾಲ್ ಆದ್ರೂ ಸ್ವಲ್ಪ ಸ್ಟೆಬಿಲೈಸ್ ಮಾಡುತ್ತೆ. ನೋಡೋಣ ಕಮಿಂಗ್ ಟೈಮಲ್ಲೂ ಈ ಸಿಲ್ವರ್ ಇನ್ನ ಎಷ್ಟು ಪಾಸಿಟಿವ್ ಆಗಿ ರ್ಯಾಲಿ ಆಗುತ್ತೆ ಅಂತ. NLC ಇಂಡಿಯಾ ಈ ಕಂಪನಿ ಆದರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಗುಜರಾತ್ ಗೌರ್ಮೆಂಟ್ ಜೊತೆ ಒಂದು MOU ಸೈನ್ ಮಾಡ್ಕೊಂಡಿದ್ದಾರೆ. ಈ MOU ಏನಕ್ಕೋಸ್ಕರ ಅಂತ ಅಂದರೆ, ಒಂದು 25,000 crores ಲಾರ್ಜ್ ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ಗೋಸ್ಕರ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಈ ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ ಏನಿದೆ ಇದರಲ್ಲಿ ಸೋಲಾರ್, ವಿಂಡ್, ಹೈಬ್ರಿಡ್ ಪ್ರಾಜೆಕ್ಟ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಕಮಿಂಗ್ ಟೈಮಲ್ಲಿ ಎಲ್ಲ ಸ್ವಲ್ಪ ಚೆನ್ನಾಗಿದ್ರೆ ಎನರ್ಜಿ ಸ್ಟೋರೇಜ್ ರಿಲೇಟೆಡ್ ಆಗು ಕೂಡ ವರ್ಕ್ ಮಾಡೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಜೊತೆಗೆ ಫ್ರೆಂಡ್ಸ್, ಈಗ ಇದು ತುಂಬಾನೇ ದೊಡ್ಡ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಈ NLC ಇಂಡಿಯಾದವ್ರು ಏನಾದರೂ ಸಕ್ಸಸ್ಫುಲ್ ಆಗಿ ಈ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿದ್ರೆ ಇವ್ರಿಗೆ ಸ್ಟೇಬಲ್ ಆಗಿ ಲಾಂಗ್ ಟರ್ಮ್ ರೆವಿನ್ಯೂಸ್ ಬರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಅದರಿಂದ ಈ ಕಂಪನಿಗೆ ಲಾಂಗ್ ಟರ್ಮ್ ಅಲ್ಲಿ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ನೋಡೋಣ ಕಮಿಂಗ್ ಟೈಮಲ್ಲಿ
ಈ ಪ್ರಾಜೆಕ್ಟ್ ರಿಲೇಟೆಡ್ ಆಗಿ ಯಾವ ಥರ ವರ್ಕ್ ಮಾಡ್ತಾರೆ, ಈ ಪ್ರಾಜೆಕ್ಟ್ನ ಯಾವ ಥರ ಎಕ್ಸಿಕ್ಯೂಟ್ ಮಾಡ್ತಾರೆ, ಅದರಿಂದ ಇವರು ಯಾವ ಥರ ರೆವಿನ್ಯೂಸ್ನ ಅರ್ನ್ ಮಾಡ್ತಾರೆ ಅಂತ ನೋಡಬೇಕಾಗಿರುತ್ತೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಪ್ರಾಜೆಕ್ಟ್ ಬಗ್ಗೆ ಇನ್ನೂ ಯಾವ ಥರ ಅಪ್ಡೇಟ್ಸ್ ಬರುತ್ತೆ ಅಂತ. ನೆಕ್ಸ್ಟ್ ಅದಾದಮೇಲೆ ಪಾಲಿಕ್ಯಾಬ್ ಇಂಡಿಯಾ ಈ ಕಂಪನಿ ಆದರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 3% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಕಂಪನಿಯಲ್ಲಿ ಒಂದು ಬ್ಲಾಕ್ ಡೀಲ್ ನಡೆದಿದೆ, ನಿಯರ್ಲಿ 8 lakh ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ, ಅದರಿಂದನೇ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಪೂರ್ವಾಂಕರ ಈ ಕಂಪನಿ ಆದರೆ ಇವತ್ತು ಅಬೌಟ್ 12% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇವತ್ತು ತುಂಬಾ ಸ್ಟ್ರಾಂಗ್ ಬಿಸ್ನೆಸ್ ಡೇಟಾನ ಅಪ್ಡೇಟ್ ಮಾಡಿದ್ದಾರೆ. ಇಯರ್ ಆನ್ ಇಯರಲ್ಲಿ ಸೇಲ್ಸ್ ಆದರೆ 17% ಇನ್ಕ್ರೀಸ್ ಆಗಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ, ಅದರಿಂದನೇ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ರೇಲ್ಟೆಲ್ ಕಾರ್ಪೊರೇಷನ್ ಈ ಕಂಪನಿ ಆದರೆ ಇವತ್ತಿನ ಮಾರ್ಕೆಟ್ ಓಪನಿಂಗ್ ಟೈಮಲ್ಲೇ ನಿಯರ್ಲಿ 2 to 3% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಫ್ರೆಂಡ್ಸ್, ಈಗ ರೀಸೆಂಟಾಗಿ ಒಂದ್ಸಲ ಮಾತಾಡ್ಕೊಂಡಿದ್ವಿ, ಇವ್ರಿಗೆ ಈ ಬಿಹಾರ್ ಎಜುಕೇಷನಲ್ ಡಿಪಾರ್ಟ್ಮೆಂಟಿಂದ ಸುಮಾರು 3 ಪ್ರಾಜೆಕ್ಟ್ ಬಂದಿದೆ. ಈ ಟೋಟಲ್ 3 ಪ್ರಾಜೆಕ್ಟ್ಸ್ ವರ್ತ್ ನಿಯರ್ಲಿ 600 crores ಅಂತ ಕೂಡ ಮಾತಾಡ್ಕೊಂಡಿದ್ವಿ. ಆದರೆ ಇವತ್ತು ಬಿಹಾರ್ ಎಜುಕೇಷನಲ್ ಡಿಪಾರ್ಟ್ಮೆಂಟಿಂದ ಇನ್ನೊಂದು ಅಪ್ಡೇಟ್ ಬಂದಿದೆ. ಈಗ ಇದುವರೆಗೂ ಏನೇನು ಪ್ರಾಜೆಕ್ಟ್ ಬಂದಿದೆ ಆ ಪ್ರಾಜೆಕ್ಟ್ನ ಸ್ವಲ್ಪ ಹಲವಾರು ರೀಸನ್ಸಿಂದ ಕ್ಯಾನ್ಸಲ್ ಮಾಡ್ಕೊತಾ ಇದ್ದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಥರ ಪ್ರಾಜೆಕ್ಟ್ ಕ್ಯಾನ್ಸಲ್ ಆದರೆ ಈ ರೇಲ್ಟೆಲ್ ಕಾರ್ಪೊರೇಷನ್ ಅವ್ರಿಗೆ ಸ್ವಲ್ಪ ರೆವಿನ್ಯೂಸ್ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋ ಕಾರಣದಿಂದ ಇವತ್ತು ನಿಯರ್ಲಿ 3% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಅದಾದಮೇಲೆ ಈ ಬಜೆಟಲ್ಲಿ ಈ ರೈಲ್ವೆ ಕಂಪನೀಸ್ ರಿಲೇಟೆಡ್ ಆಗಿ ಸ್ವಲ್ಪ ಕೇಪೆಕ್ಸ್ನ ಇನ್ಕ್ರೀಸ್ ಮಾಡೋ ಚಾನ್ಸಸ್ ಇದೆ ಅಂತ ಈ ರೈಲ್ವೆ ಕಂಪನೀಸ್ ಎಲ್ಲ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆದವು. ಆ ಕಾರಣದಿಂದ ರೇಲ್ಟೆಲ್ ಕಾರ್ಪೊರೇಷನ್ ಆದರೆ ಮತ್ತೆ ಕಂಪ್ಲೀಟಾಗಿ ರಿಕವರ್ ಆಗಿ ನಿಯರ್ಲಿ 2 to 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ಇಂಡಸ್ ಟವರ್ಸ್ ಈ ಕಂಪನಿ ಆದರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 4 to 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂತ ಹೇಳೋದಕ್ಕೂ ಮುಂಚೆ ಫ್ರೆಂಡ್ಸ್, ಈಗ ಸಿಂಪಲ್ ಆಗಿ ಈ ಕಂಪನಿ ಬಿಸ್ನೆಸ್ ಬಗ್ಗೆ ತಿಳ್ಕೊಂಡ್ರೆ ಏನಕ್ಕೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈ ಇಂಡಸ್ ಟವರ್ಸ್ ಅವರು ಈ ಟವರ್ಸ್ ರಿಲೇಟೆಡ್ ಆಗಿ ಆಪರೇಷನ್ಸ್, ಮೇಂಟೆನೆನ್ಸ್, ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ. ಇವ್ರ ಹತ್ರ ಸುಮಾರು 2.5 ಲಕ್ಷ ಟವರ್ಸ್ ಇದಾವೆ. ಇವನ್ನ ಭಾರತಿ ಏರ್ಟೆಲ್ ಅವ್ರಿಗೆ ಮತ್ತೆ ವೊಡಾಫೋನ್ ಐಡಿಯಾದವ್ರಿಗೆ ರೆಂಟ್ಗೆ ಕೊಡ್ತಾರೆ, ಅದರಿಂದ ಇವ್ರಿಗೆ ರೆವಿನ್ಯೂಸ್ ಬರುತ್ತೆ. ಫ್ರೆಂಡ್ಸ್, ಈಗ ಇಂಡಸ್ ಟವರ್ ಅವರ ಮೇನ್ ಬಿಸ್ನೆಸ್ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಮತ್ತು ಇವತ್ತಾದರೆ ನಿಯರ್ಲಿ 4 to 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ CLSA ಅವರು ಈ ಇಂಡಸ್ ಟವರ್ ಅವ್ರಿಗೆ ಹೈ ಕನ್ವಿಕ್ಷನ್ ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟು 32% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ, ಅದರಿಂದನೇ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಜೊತೆಗೆ ಇವತ್ತು CLSA ಅವರು ಏನಕ್ಕೆ ಈ ಥರ ಇಷ್ಟು ಪಾಸಿಟಿವ್ ರೇಟಿಂಗ್ನ ಕೊಟ್ಟಿದ್ದಾರೆ ಅಂತ ಅಂದರೆ ಫ್ರೆಂಡ್ಸ್, ಈಗ ಈ ವೊಡಾಫೋನ್ ಐಡಿಯಾ ಬಗ್ಗೆ ಯಾವಾಗ ಮಾತಾಡ್ಕೊಂಡ್ರು ಈ AGR ರಿಲೇಟೆಡ್ ಆಗಿ ಇಶ್ಯೂಸ್ನ ಫೇಸ್ ಮಾಡ್ತಾನೆ ಇದ್ದಾರೆ ಲಾಸ್ಟ್ 1 to 2 ಇಯರ್ಸಿಂದ ಅಂತ ತುಂಬ ಸಲನೇ ಮಾತಾಡ್ಕೊಂಡಿದ್ವಿ. ಈಗ ಗೌರ್ಮೆಂಟ್ ಏನಾದರೂ ಈ AGR ರಿಲೇಟೆಡ್ ಆಗಿ ಕಂಪ್ಲೀಟ್ ರಿಲೀಫ್ನೇನಾದರೂ ಕೊಟ್ಟರೆ ಅದು ವೊಡಾಫೋನ್ ಐಡಿಯಾದವ್ರಿಗೆ ಇದು ತುಂಬಾ ಪಾಸಿಟಿವ್ ಆಗುತ್ತೆ. ಅದರಿಂದ ಅವರು ಕ್ಯಾಶ್ ಫ್ಲೋಸ್ ಇಂಪ್ರೂವ್ ಆಗುತ್ತೆ, ಫಿನಾನ್ಷಿಯಲ್ಸ್ ಇಂಪ್ರೂವ್ ಆಗುತ್ತೆ. ಈಗ ಈ ಥರ ಫಿನಾನ್ಷಿಯಲ್ಸ್ ಏನಾದರೂ ಇಂಪ್ರೂವ್ ಆದರೆ ಅದು ವೊಡಾಫೋನ್ ಐಡಿಯಾದವ್ರಿಗೆ ಮಾತ್ರನೇ ಪಾಸಿಟಿವ್ ಆಗಲ್ಲ, ಇಂಡಸ್ ಟವರ್ಸ್ ಅವ್ರಿಗೂ ತುಂಬ ಪಾಸಿಟಿವ್ ಆಗುತ್ತೆ. ಯಾಕಂದರೆ ಈ ವೊಡಾಫೋನ್ ಐಡಿಯಾದವರು ಈ ಇಂಡಸ್ ಟವರ್ಸ್ ಅವ್ರಿಗೆ ತುಂಬಾ ಪೇಮೆಂಟ್ಸ್ ಡ್ಯೂ ಇದ್ದಾರೆ, ಅದರಿಂದ ಇವ್ರಿಗೆ ತುಂಬಾ ಪಾಸಿಟಿವ್ ಆಗುತ್ತೆ. ಅದ್ರ ಜೊತೆಗೆ ಈಗ ವೊಡಾಫೋನ್ ಐಡಿಯಾದವರಾದರೆ ನೆಟ್ವರ್ಕ್ ಎಕ್ಸ್ಪಾನ್ಷನ್ ರಿಲೇಟೆಡ್ ಆಗು ವರ್ಕ್ ಮಾಡ್ತಾರೆ, ಅದರಿಂದ ಕೂಡ ಇಂಡಸ್ ಟವರ್ಸ್ ಅವ್ರಿಗೆ ಇದು ತುಂಬಾ ಪಾಸಿಟಿವ್ ಆಗುತ್ತೆ. ಮತ್ತು ಈ ಭಾರತಿ ಏರ್ಟೆಲ್ ಅವ್ರು ಕೂಡ 5G ರೋಲ್ಔಟ್ ಮಾಡೋದಕ್ಕೆ ತುಂಬಾ ಸ್ಪೀಡಾಗಿ ವರ್ಕ್ ಮಾಡ್ತಾ ಇದ್ದಾರೆ, ಅದರಿಂದ ಕೂಡ ಇವ್ರಿಗೆ ತುಂಬಾ ಪಾಸಿಟಿವ್ ಆಗುತ್ತೆ. ಈ ಥರ ತುಂಬಾ ಡೇಟಾ ಪಾಯಿಂಟ್ಸ್ನ ಮೆನ್ಷನ್ ಮಾಡಿ ಇವತ್ತು CLSA ಅವರು ಇಂಡಸ್ ಟವರ್ಸ್ ಅವ್ರಿಗೆ 32% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಕಂಪನಿ ಇನ್ನೂ ಎಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ ಅಂತ. ನೆಕ್ಸ್ಟ್ ಗ್ರೋ ಈ ಕಂಪನಿ ಆದರೆ ಇವತ್ತಿನ ಮಾರ್ಕೆಟ್ ಟೈಮಲ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಆದರೆ 25% ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ 28% ಡ್ರಾಪ್ ಆಗಿದೆ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ನೋಡಿದ್ರು ರೆವಿನ್ಯೂಸ್ ಮತ್ತು ಪ್ರಾಫಿಟ್ಸ್ ಆದರೆ ಬೆಟರ್ ಆಗಿ ಗ್ರೋ ಆಗಿದೆ. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನೋಡಿಕೊಂಡ್ರೆ ಇವರ ಟೋಟಲ್ ಟ್ರಾನ್ಸಾಕ್ಷನ್ ಯೂಸರ್ಸ್ ಆದರೆ ಇಯರ್ ಆನ್ ಇಯರಲ್ಲಿ 7% ಇನ್ಕ್ರೀಸ್ ಆಗಿದ್ದಾರೆ. ಟೋಟಲ್ ಕಸ್ಟಮರ್ ಅಸೆಟ್ಸ್ 39% ಇನ್ಕ್ರೀಸ್ ಆಗಿದೆ. MTF ಮಾರ್ಕೆಟ್ ಶೇರ್ ಕೂಡ 2% ಇನ್ಕ್ರೀಸ್ ಆಗಿದೆ. ಇವತ್ತು ರಿಸಲ್ಟ್ಸ್ನ ಪೋಸ್ಟ್ ಮಾಡೋದಕ್ಕೂ ಮುಂಚೆನೆ ಇವತ್ತು ಸಿಟಿ ಅವರು ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು 20% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ನೋಡೋಣ ಕಮಿಂಗ್ ಕ್ವಾರ್ಟರ್ಸಲ್ಲೆಲ್ಲ ಇವರು ಕಸ್ಟಮರ್ ಬೇಸ್ನ ಯಾವ ಥರ ಇನ್ಕ್ರೀಸ್ ಮಾಡ್ಕೊತಾರೆ, ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ ನೋಡಬೇಕಾಗಿರುತ್ತೆ. ಅದ್ರ ಜೊತೆಗೆ ಇವತ್ತು HDFC AMC ಅವರು ಕೂಡ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ಆದರೆ ತುಂಬಾ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ರೆವಿನ್ಯೂಸ್ ಆದರೆ 15% ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ ಆದರೆ 20% ಇನ್ಕ್ರೀಸ್ ಆಗಿದೆ. ಜೊತೆಗೆ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಾಗಲಿ ಇಯರ್ ಆನ್ ಇಯರಲ್ಲಾಗಲಿ ತುಂಬಾ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಂಟ್ರಾಡೇ ಸೆಷನಲ್ಲಿ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು.
ಈ ವಿಡಿಯೋನ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂದರೆ ನಾನು ಹೇಳ್ತಿರೋ ಇನ್ಫಾರ್ಮೇಷನ್ ನಿಮಗೆ ತುಂಬ ಉಪಯೋಗ ಆಗ್ತಿದೆ ಅಂತ ಅನ್ಕೊಂತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಲೈಕ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ಥರ ಕಂಟೆಂಟ್ನ ಪ್ರತಿದಿನ ಪೋಸ್ಟ್ ಮಾಡ್ತಾನೆ ಇರ್ತೀವಿ, ಅವನ್ನ ತಪ್ಪದೆ ನೋಡ್ಬೋದು. ಥ್ಯಾಂಕ್ ಯು.